ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಮತ್ತೊಂದು ಸಾಧನೆ ಇದು. ವಿದೇಶಕ್ಕೆ ಹಾರಲಿದೆ ವಿಜ್ಞಾನಿಗಳು ಸಂಶೋಧಿಸಿದ ಗೋಧಿ ತಳಿ. ಭಾರತ ಇಂಡೋನೇಷ್ಯಾ ಒಪ್ಪಂದಕ್ಕೆ ಪ್ರಧಾನಿ ಮೋದಿ ಅವರು ಸೈನ್ ಕೂಡ ಮಾಡಿದ್ದಾರೆ. ಇಂಡೋನೇಷ್ಯಾ ದೇಶಕ್ಕೆ ಭೇಟಿ ನೀಡಿದಾಗ ಈ ಒಡಂಬಡಿಕೆ ಕೂಡ ನಡೆದಿದೆ. ಗುಣಮಟ್ಟದ DWR 162 ಗೋಧಿ ಬೀಜಗಳನ್ನು ಸಪ್ಲೈ ಮಾಡಲಾಗುತ್ತೆ. ಆಹಾರ ಭದ್ರತೆ ಮತ್ತು ಕೃಷಿ ಸಹಕಾರಕ್ಕೆ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ. ಹವಾಮಾನ ವೈಪರೀತ್ಯಕ್ಕೆ ಈ ಗೋಧಿ ತಳಿ ಹೊಂದಿಕೊಳ್ಳುತ್ತೆ. ಅಂದ್ರೆ ಬಿಸಿಲಾಗಿರ್ಬೋದು, ಮಳೆ ಆಗಿರ್ಬೋದು, ಚಳಿ ಆಗಿರ್ಬೋದು, ಏನೇ ಆದರೂ ಕೂಡ ಈ ಒಂದು ಗೋಧಿ ತಳಿ ಏನಿದೆ, ಈ ಬ್ರೀಡ್ ಏನಿದೆ, ಅದು ಅಡ್ಜಸ್ಟ್ ಆಗುತ್ತೆ. ಡಾಕ್ಟರ್ RR ಹಂಚಿನಾಳ ನೇತೃತ್ವದಲ್ಲಿ ಈ ತಳಿ ಸಂಶೋಧನೆ ನಡೆಯಿತು. ಇದೊಂದು ರೋಗ ನಿರೋಧಕ ತಳಿ. ಹಾಗೆ ಎಲೆ ಹಾಗೂ ಕಾಂಡ ತುಕ್ಕು ರೋಗಕ್ಕೆ ಇದು ಪ್ರತಿರೋಧಕವಾಗಿ ಇರುತ್ತೆ. ಯಾವುದೇ ರೀತಿ ರೋಗ ಬಾಧಿಸೋದಿಲ್ಲ. 100 ಟನ್ ಗೋಧಿ ಬೀಜವನ್ನು ಪೂರೈಸೋದಕ್ಕೆ ಒಪ್ಪಂದವನ್ನ ಮಾಡಲಾಗಿದೆ. ಗುಣಮಟ್ಟದ ಹಾಗೂ ರೋಗ ನಿರೋಧಕ ಶಕ್ತಿಯುಳ್ಳ ತಳಿಯನ್ನು ಕಂಡುಹಿಡಿಯಲು 1985ರಿಂದ ನಾವು ಒಂದು ಯೋಜನೆಯನ್ನು ರೂಪಿಸಿಕೊಂಡು 1988-80ರೊಳಗಾಗಿ ಈ ಒಂದು ತಳಿಯನ್ನು ನಾವು ಕಂಡುಹಿಡಿದೇವೆ. ಅಂದರೆ ಈ ಶಟಲ್ ಬ್ರೀಡಿಂಗ್ ಪ್ರೋಗ್ರಾಮ್ ಮೂಲಕ. ನಂತರ 91ರಲ್ಲಿ ಇದು ಭಾರತ ಸರ್ಕಾರ ಈ ಗೋಧಿಯ ಬಿಡುಗಡೆಗೆ ಒಂದು ಶಿಫಾರಸು ಮಾಡಿತು. ನಂತರ 1900 ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರು ಇತ್ತೀಚೆಗೆ ಇಂಡೋನೇಷ್ಯಾಕ್ಕೆ ಭೇಟಿ ಕೊಟ್ಟಾಗ ಎರಡೂ ದೇಶಗಳ ಮಧ್ಯೆ ಒಂದು ದ್ವಿಪಕ್ಷೀಯ ಒಪ್ಪಂದಕ್ಕೆ ಸಹಿ ಮಾಡಿದ್ದಾರೆ. ಅದರಲ್ಲಿ ಬಹುಮುಖ್ಯವಾದ ಕೃಷಿಗೆ ಸಂಬಂಧಿತ ಒಂದು ಬಹುಮುಖ್ಯವಾದ ಒಪ್ಪಂದ ಏನಪ್ಪ ಅಂದರೆ, ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅಭಿವೃದ್ಧಿಪಡಿಸಿದ DWR 162 ಅನ್ನೋ ಒಂದು ಗೋಧಿಯ ಬೀಜಗಳನ್ನು 100 ಟನ್ನು ಬೀಜಗಳನ್ನು ಇಂಡೋನೇಷ್ಯಾಕ್ಕೆ ನಾವು ಸಪ್ಲೈ ಮಾಡ್ತಾಯಿದ್ದೀವಿ ಅಂತಂದು ಒಂದು ಅಗ್ರಿಮೆಂಟು ಮಾಡಿಕೊಂಡಿದ್ದಾರೆ. ಈ DWR 162 ಗೋಧಿ ವೆರೈಟಿ ನಮ್ಮ ಕೃಷಿ